ಈ ಅಮ್ಮ ಒಂದು ಎಂತ ಗೊತ್ತಿಲ್ಲ, ಎಲ್ಲಿ ಹೋಗಿ ಜಗಳ ಮಾಡುದು. ಅಮ್ಮ ಎಂತ ಇದು ಎಂತಾಯ್ತು ಬಸ್ಸಲ್ಲಿ ಮೊನ್ನೆ? ಎಂತ ಆಗ್ಲಿಲ್ಲ ಬಿಡ. ಅಲ್ಲಿ ಸಹ ಹೋಗಿ ಜಕ್ಕೆ ಮಾಡಿ ಬಂದಿದ್ದೇನೆ ನೀನು. ಜಕ್ಕೆ ಮಾಡ ನಂಗೆ ಒಂದೇ ಕೆಲಸ ಜಕ್ಕೆ ಮಾಡುದು. ಎಂತ ಆಯ್ತು ಹೇಳಿ ಕೇಳಿದ್ಯಾ ನೀನು ಯಾವ್ದಾದ್ರು? ಎಂತ ಇಲ್ಲ. ಬಸ್ಸಲ್ಲಿ ಎಂತ ಆಯ್ತು ಹೇಳಿ ನಂಗೆ ನೋಡು, ನಂಗೆ ಎಂತ ನೋಡಿದ್ರೆ ನಂಗೆ ಮಾತಾಡ್ಬೇಕು. ಎಂತ ಆಯ್ತು ಹೇಳು. ಅದೇ ಅಪರೂಪಕ್ಕೊಂದು ಬಸ್ಸಲ್ಲಿ ಹೋದದ್ದು, ಉಡುಪಿಗೆ ಹೋದದ್ದು. ಬಸ್ ನಾನಲ್ಲಿ ಕಾದೆ, ನಂಗೆ ಹೋದ ಕೂಡಲೇ ಬಸ್ ಸಿಕ್ಕಿದ್ದಾಯ್ತಾ. ಬಸ್ ಅಲ್ಲಿ ಕುತ್ಕೊಂಡಾಗುವಾಗ ಇನ್ನೊಂದು ಹುಡುಗಿ ಹತ್ತಿದ್ಲು. ಬಸ್ ಆಕ್ಚುಲಿ ಆಲ್ಮೋಸ್ಟ್ ಖಾಲಿ ಇತ್ತು. ಖಾಲಿ ಉಂಟಲ್ಲ ಹೇಳಿ ನಾನು ಹೀಗೆ ಡ್ರೈವರ್ ಹಿಂದೆ ಸೀಟ್ ಅಲ್ಲಿ ಕುತ್ಕೊಂಡೆ. ಆಮೇಲೆ ಅದು ಇನ್ನೊಂದು ಹುಡುಗಿ ಹತ್ತಿದ್ದು, ಅದು ಡ್ರೈವರ್ ಆಚೆ ಅಡ್ಡ ಸೀಟ್ ಉಂಟಲ್ಲ ಅಲ್ಲಿ ಕೂತ್ಕೊಂಡ ಮೇಲೆ ಮಾರ ಇದು ñಕ್ಕು ನ್ಯಾಯ ಮಾತು ಶುರು ಮಾಡಿದವಳು. ಮಾತಾಡಿದ ಎಂತದು? ಯಾರ ಹತ್ರ? ಡ್ರೈವರ್ ಹತ್ರ. ಅವನು ಹೀಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾತಾಡ್ತಾ ಇದ್ದಾನೆ, ಹೀಗೆ ಹೀಗೆ ಇವನು ಡ್ರೈವಿಂಗ್ ಮಾಡುವಂತೆ ಕಾರ್ ಸಂತೆ. ಅವಳೆಂತ ಮಾತಾಡಿದ್ರು? ಊಟ ಆಯ್ತಾ, ಅನ್ನ ಎಂತ, ಸಾರೆಂತ, ಉಪ್ಪು ಜಾಸ್ತಿ ಆಗಿದ, ಕಮ್ಮಿ ಆಗಿದ, ಯಾಕೆ ಮಾಡ್ಲಿಲ್ಲ, ನಿನ್ನೆ ಎಲ್ಲಿ ಹೋಗಿದ್ರಿ, ಇದೇ ಮಾತು ಅರ್ಧ ಗಂಟೆ ನೋಡಿದೆ. ನಂಗೆ ಸಿಟ್ಟು ಬಂತು. ಎಷ್ಟು ಆಕ್ಸಿಡೆಂಟ್ ಆಗ್ತಾ ಉಂಟು ಅಲ್ಲಲ್ಲ, ಇವುಗಳಿಗೆ ಸ್ವಯ ಇಲ್ವಾ? ನಾನು ಅದಕ್ಕೆ ನೋಡಿ ನೋಡಿ ನಂಗೆ ಸಾಕಾಗಿ ನಾನು ಅವಳಿಗೆ ಹೇಳಿದೆ, ಈಗಳ ಡ್ರೈವರಿಗೆ ಡ್ರೈವ್ ಮಾಡ್ಲಿಕ್ಕೆ ಬಿಡ ಅಂತ ಹೇಳಿದೆ. ಸುಮ್ಮನೆ ಕುತ್ಕೊಂಡು ಡ್ರೈವರು ಎಂತದ ಬಾಯಿ ಮಾತಾಡ್ಲಿಕ್ಕೆ ನಾ ಹೇಳಿದೆ, ನಿಮ್ಗೆ ಅಷ್ಟು ಸಹ ಮಾತಾಡ್ಲಿಕ್ಕಿದ್ರೆ ಬಸ್ಸನ್ನು ಸೈಡಿಗೆ ಹಾಕಿ ಇಬ್ಬರು ಸಹ ಕುತ್ಕೊಂಡು ಮಾತಾಡಿ, ನಿಮ್ಮದೆಲ್ಲ ಮಾತು ಮುಗ್ದ ಮೇಲೆ ನಮ್ಮನ್ನೊಂದು ಮೆಲ್ಲ ಕರ್ಕೊಂಡೋಗಿ ಉಡುಪಿಗೆ ಬಿಡಿ. ನಮ್ಗೆ ಏನು ಅರ್ಜೆಂಟ್ ಇಲ್ಲ. ನೀವು ಹೋಗುವ ನಮ್ಮನ್ನು ನೋಡಿದ್ರೆ ನಮ್ಮನ್ನು ಉಡುಪಿಗಲ್ಲ ಮೇಲೆ ಕರ್ಕೊಂಡು ಹೋಗ್ತಾ ಇರುವ ಹಾಗೆ ಉಂಟು. ಹಾಗಾಗಿ ದಯವಿಟ್ಟು ನಾನು ಎಲ್ಲರ ಹತ್ರ ಅದಕ್ಕೆ ನಾನು ಜಗಳ ಮಾಡುದು. ಜಗಳ ಅಂತ ಅನ್ಸಿದ್ರು ಪರವಾಗಿಲ್ಲ, ನನ್ನನ್ನು ಕೆಟ್ಟವಳಂತ ಹೇಳಿದ್ರು ಪರವಾಗಿಲ್ಲ. ಆದ್ರೆ ದಯವಿಟ್ಟು ಎಲ್ಲರಿಗೆ ನನ್ನೊಂದು ಸವಿನಯ ವಿನಂತಿ, ಡ್ರೈವರ್ ಡ್ರೈವ್ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಕುತ್ಕೊಂಡು ಡ್ರೈವರ್ ಹತ್ರ ಮಾತಾಡ್ಬೇಡಿ. ಅವನಿಗೆ ಡ್ರೈವಿಂಗ್ ಮಾಡುವ ಕೆಲಸ ಡ್ರೈವಿಂಗ್ ಮಾತ್ರ ಮಾಡ್ಲಿಕ್ಕೆ ಬಿಡಿ. ಇಲ್ಲದಿದ್ರೆ ನಾವು ಹೋಗ್ಬೇಕಾದಲ್ಲಿ ಹೋಗುದಲ್ಲ, ಸ್ವರ್ಗಕ್ಕೆ ಹೋಗುದು.